ವೆಲ್ಕಮ್ ಬ್ಯಾಕ್ ರಂಜುವಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಬನ್ನಿ ಇವತ್ತಿನ ನನ್ನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ಬ್ಲಾಗ್ ಬಂದು ರೆಸಿಪಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗುತ್ತೆ, ನನ್ನ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆಯೇ ಇವತ್ತು ಬೆಂಡೆಕಾಯಿ ಕುರ್ಕುರೆ ಯಾವ ರೀತಿ ಮಾಡೋದು, ಹಾಗೆಯೇ ಅಲಸಂದಿ ಕಾಳು ಉಪ್ಸಾಂಬರನ್ನ ಯಾವ ಥರ ಮಾಡೋದು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು. ಹಾಗೆಯೇ ಇಲ್ಲಿ ಒಂದು ಬೌಲಷ್ಟು ಅಲಸಂದಿ ಕಾಳನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸಬ್ಸಿಗೆ ಸೊಪ್ಪು, ಪಾಲಕ್ಕು, ಮೆಂತ್ಯ ಮೂರನ್ನು ಕೂಡ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿ ನೀರೆಲ್ಲ ಸೋರಿಸಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಈಗ ಅದನ್ನು ಕೂಡ ಸುಮಾರು ಇಲ್ಲಿ ಒಂದು ತಟ್ಟೆವಷ್ಟು ಹಾಕ್ಕೊತಾ ಇದ್ದೀನಿ, ಒಂದು ಪ್ಲೇಟ್ ಫುಲ್ಲು. ಸುಮಾರು ಒಂದು 2 ಕಂತೆಯಷ್ಟು ಸೊಪ್ಪನ್ನ ನಾನು ತೊಗೊಂಡಿದ್ದೆ. ಹಾಗೆಯೇ 2 ಮೀಡಿಯಮ್ ಸೈಜ್ದು ಟೊಮೊಟೊ ಹಾಕಿ ಒಂದು ಅರ್ಧ ಲೀಟ್ರ್ ನೀರನ್ನ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 2 ವಿಷಲ್ನ ಕೂಗಿಸ್ಕೊತೀನಿ. ಸೊಪ್ಪು ಮತ್ತು ಕಾಳು ಬೇಯಕ್ಕೆ 2 ವಿಷಲ್ ಬೇಕಾಗುತ್ತೆ, ಇಲ್ಲಾಂದರೆ ನೀವು 1 ವಿಷಲ್ ಆದರೂ ಕೂಡ ತೊಗೊಬೋದು. ಇವಾಗ ನಾನು ಅದನ್ನು ವಿಷಲ್ಗೆ ಅಂತ ಇಟ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತು ಸ್ವಲ್ಪ ನನಗೆ ಲೇಬರ್ ಬಂದಿದ್ದರು ಶುಂಠಿಲಿ ಕಳೆ ಕೀಳೋಕ್ಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ನಾನು ಇಲ್ಲಿ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಅದು ಕುಕ್ಕರು ವಿಷಲ್ ಬರೋ ಅಷ್ಟರೊಳಗಡೆ ನಾನಿಲ್ಲಿ ಹಾಗೆಯೇ ಒಣಮೆಣ್ಸಿನ್ಕಾಯಿ ಒಂದು 15, ಹಾಗೆ 2 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, 1 ಗೆಡ್ಡೆ ಈರುಳ್ಳಿನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಇವಾಗ ಅದಾದಮೇಲೆ ಕುಕ್ಕರು ಕೂಡ ತಣ್ಣಗಾಗಿದೆ, ನೋಡ್ತಾ ಇರ್ಬೋದು. ಹಾಗೆಯೇ ಬೆಂದಿರೋ ಅಂಥ ಟೊಮೊಟೊ ಹಾಗೆ ಸ್ವಲ್ಪ ರುಬ್ಬಕ್ಕೆ ಅಂದ್ಬಿಟ್ಟು ಕಾಳು ಮತ್ತು ಸೊಪ್ಪನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ. ಸೊಪ್ಪು ಕಾಳನ್ನ ಎತ್ತಿಟ್ಕೊಂಡಾದಮೇಲೆ ಇಲ್ಲಿ ಕಾಳು ಸಪ್ರೇಟು ಹಾಗೆಯೇ ನೀರು ಸಪ್ರೇಟ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಮಿಕ್ಸಿ ರುಬ್ಕೊಳ್ಳೋಕ್ಕೆ ಅಂದ್ಬಿಟ್ಟು 1 ಬೌಲಷ್ಟು ತೆಂಗಿನಕಾಯಿ ತುರಿ, ಜೀರಿಗೆ, ಮೆಣಸು, ಹಾಗೆಯೇ ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಅವಾಗೇ ನಾನು ಹುರ್ಕೊಂಡಂಥ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಅದ್ರ ಜೊತೆಗೇ ಟೊಮೊಟೊ ಮತ್ತು ಸೊಪ್ಪು ಕಾಳು ಎತ್ತಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ತೀನಿ. ಹಾಗೆ ಮಸಾಲೆನೂ ಕೂಡ ರುಬ್ಕೊಂಡಾಯಿತು. ಇವಾಗ ಅದೇ ಕುಕ್ಕರ್ಗೆ ನಾನು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆದಮೇಲೆ ಅದಕ್ಕೆ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸಾಸಿವೆ ಚೆನ್ನಾಗಿ ಎಣ್ಣೆ ಕಾದು ಚಿಟಪಟ ಅಂದಿಲ್ಲ ಅಂದರೆ ಕಹಿ ಅನಿಸುತ್ತೆ, ಅದರಿಂದ ಸ್ವಲ್ಪ ಚೆನ್ನಾಗಿ ಸಾಸಿವೆನ ಸಿಡ್ಸಾದ್ಮೇಲೆ ನಾವು ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಬೇಕು. ಆ ರುಬ್ಬಿಟ್ಟಂಥ ಮಸಾಲೆನೂ ಕೂಡ ನಾನು ಇವಾಗ ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಅದು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಎಷ್ಟು ನೀರು ಬೇಕು ನೋಡಿ ಹಾಕ್ಕೊಂಡು ಆವಾಗಲೇ ಬಸ್ತಿಟ್ಟಂಥ ಸಪ್ಪೆ ರಸನೂ ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ನೀರನ್ನ. ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿ ಬರೋ ತನಕ ನಾನಿಲ್ಲಿ ಕುದಿಸ್ಕೊತೀನಿ ಸಾಂಬಾರನ್ನ. ಸುಮಾರು ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಚೆನ್ನಾಗಿ ಇಲ್ಲಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಒಂದು 2-3 ಕುದಿ ಬರೋ ತನಕ ಸಾಂಬಾರನ್ನ ಕುದಿಸ್ಕೊಂಡ ಅಂದರೆ ಬಿಸಿ ಬಿಸಿ ಉಪ್ಪು ಸಾಂಬಾರು ರೆಡಿ ಆಯಿತು. ನಮ್ಮ ಕಡೆ ನಾವು ಉಪ್ಸಾರು ಅಂತ ಕರಿತೀವಿ, ಹಾಗೆಯೇ ಎಲ್ಲ ಬಸ್ಸಾಂಬಾರು ಅಂತಲೂ ಕೂಡ ಕರೀತಾರೆ. ಹಾಗೆಯೇ ಉಪ್ಪು ಸಾಂಬಾರು ರೆಡಿ ಆಯಿತು. ಇವಾಗ ಕಾಳನ್ನ ಯಾವ ರೀತಿ ಒಗ್ಗರಣೆ ಮಾಡ್ಕೊತೀನಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಸಾಸಿವೆ ಹಾಕಿ ಚೆನ್ನಾಗಿ ಸಿಡಿಸ್ಕೊತಾ ಇದ್ದೀನಿ. ಹಾಗೆಯೇ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ. 1-2 ಒಣಗಿದ ಮೆಣಸಿನ್ಕಾಯಿ, 1-2 ಹಸಿ ಮೆಣಸಿನ್ಕಾಯಿ, ಹಾಗೆಯೇ 2 ಗೆಡ್ಡೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಈಗ ಅದನ್ನು ಕೂಡ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಈ ಟೈಮಲ್ಲಿ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಆವಾಗಲೇ ನಾನು ಕಾಳನ್ನು ಕೂಡ ಕೂಗ್ಸೋಕ್ಕೆ ಅಂದ್ಬಿಟ್ಟು ಉಪ್ಪನ್ನ ಹಾಕ್ಕೊಂಡಿದ್ದೆ, ನೋಡಿ ಉಪ್ಪು ಹಾಕ್ಕೊಬೇಕು. ಹಾಗೆಯೇ ನಾನು ಬಸ್ತಿಟ್ಟಂಥ ಕಾಳು ಮತ್ತು ಸೊಪ್ಪನ್ನು ಕೂಡ ಇವಾಗ ಹಾಕ್ಕೊಂಡು ಒಂದು 4-5 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡು ಕಾಳನ್ನ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಒಗ್ಗರಣೆನೂ ಕೂಡ ಆಯಿತು. ಕಾಳು ಪಲ್ಯ ಹಾಗೆಯೇ ಬಿಸಿ ಮುದ್ದೆ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ಇವಾಗ ಅಲಸಂದೆ ಕಾಳು ಸೀಸನ್ ಆಗಿರೋದ್ರಿಂದ ಈ ರೆಸಿಪಿನ ಖಂಡಿತವಾಗ್ಲೂ ಕೂಡ ನೀವು ಟ್ರೈ ಮಾಡಿ. ನಾನು ಕೂಡ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಇಲ್ಲಿ ನಾನು ಬೆಂಡೆಕಾಯಿ ಚಿಪ್ಸ್ನ ಮಾಡ್ಕೊತಾ ಇದ್ದೀನಿ.
ಸಂಜೆ ಟೀ ಜೊತೆಗಾಗಿರ್ಬೋದು, ಇಲ್ಲಾಂದರೆ ಮಕ್ಕಳು ಕ್ಲಾಸಿಂದ ಬಂದಾಗ ಕೊಡೋಕ್ಕಾಗಿರ್ಬೋದು, ಒಂದು ಬೆಸ್ಟು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಹಾಗೆಯೇ ಬೆಂಡೆಕಾಯಿನ ನಾನು ಈ ರೀತಿ ಕಟ್ ಮಾಡಿಕೊಂಡು ಅದರಲ್ಲಿ ಇರೋಂಥ ಬೀಜ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಬೀಜ ಎಲ್ಲ ತೆಗ್ದು ಬರೀ ಸ್ಲೈಸ್ ಮಾಡ್ಕೊಂಡು ಈ ರೀತಿ ಎತ್ತಿಟ್ಕೊಬೇಕು. ನೀಟಾಗಿ ಬರುತ್ತೆ ಬೀಜ ತೆಕ್ಕೊಳ್ಳೋಕ್ಕೆ. ಅದೇ ರೀತಿ ತಗೊಂಡು ತುಂಬ ಬಲ್ತಿದೆ ಅಂದರೆ ಜಾಸ್ತಿ ಬೀಜ ಇರುತ್ತೆ, ಇಲ್ಲ ಸ್ವಲ್ಪ ಬಲ್ತಿದೆ ಅಂದರೆ ಜಾಸ್ತಿ ಏನು ಬೀಜ ಇರೋಲ್ಲ. ಹಾಗೆಯೇ ಈ ರೀತಿ ನಾನು ಸುಮಾರು ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ಅದೇ ರೀತಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಈಗ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅದನ್ನು ನಿಂಬೆಹಣ್ಣು ಜೊತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಸ್ಪೂನಷ್ಟು ಅಚ್ಕಾರ ಪುಡಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು, ಹಾಗೆಯೇ ಒಂದು 1/4 ಸ್ಪೂನಷ್ಟು ಜೀರಿಗೆ ಪೌಡ್ರು, ಹಾಗೆಯೇ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ತೋರಿಸಿದ್ದೆ ನಾನು. ಆ ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ, ನಾನು ವಿಡಿಯೋ ಆಗಿದೆ ಅಂದ್ಕೊಂಡಿದ್ದೆ, ಅದು ವಿಡಿಯೋ ಆಗಿರಲಿಲ್ಲ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇವಾಗ ಅದನ್ನು ಒಂದು ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನಮಗೆ ಬೆಂಡೆಕಾಯಿಗೆ ಯಾವ ರೀತಿ ಕೋಟಿಂಗ್ ಬೇಕು ನೋಡಿ ನೀವು ಜಾಸ್ತಿ ಕಮ್ಮಿ ಮಾಡ್ಕೊಬೋದು. ಕಡಲೆ ಹಿಟ್ಟ ಏನು ಅದರಲ್ಲೇನು ಡಿಫ್ರೆಂಟ್ ಇರೋಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಅದೆಲ್ಲ ಡ್ರೈ ಮಿಕ್ಸ್ ಇದೆ ಅಲ್ವಾ, ಈಗ ಅದು ಎಣ್ಣೆಗೆ ಹಾಕಿದರೆ ಪೌಡ್ರೆಲ್ಲ ಬಿಟ್ಕೊಂಡಂಗೆ ಆಗಿಬಿಡುತ್ತೆ. ಆದ್ದರಿಂದ ಇವಾಗ ಸ್ವಲ್ಪ 2 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತುಂಬಾ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. 2 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟರೊಳಗಡೆ ನಾನು ಇಲ್ಲಿ ಎಣ್ಣೆನೂ ಕೂಡ ಚೆನ್ನಾಗಿ ಕಾಯೋಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಆ ಟೈಮಲ್ಲಿ ಈ ರೀತಿಯಾಗಿ ಬೆಂಡೆಕಾಯಿನ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪನೇ ಹಾಕಿ ನಾವು ಬೆಂಡೆಕಾಯಿನ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆ ಇದು ಎಣ್ಣೆಗೆ ಹಾಕ್ಕೊಂಡಾದ್ಮೇಲೆ ನಾವು ಪದೇ ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಅದೇ ಈ ರೀತಿಯಾಗಿ ಎಣ್ಣೆ ಎಲ್ಲ ಸ್ವಲ್ಪ ಬಬಲ್ಸ್ ಎಲ್ಲ ಬರೋದೆಲ್ಲ ಕಮ್ಮಿಯಾಗಿ ಮೇಲ್ಗಡೆ ಬಂದಿರುತ್ತೆ. ಆವಾಗ ನಾವು ಇನ್ನೊಂದು ಸೈಡು ಮಗ್ಚ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಈಗ ಕರೆಕ್ಟಾಗಿ ಬಬಲ್ಸ್ ಎಲ್ಲ ಏನು ಬರ್ತಿತ್ತು ಅದೆಲ್ಲ ಡೌನ್ ಆಗಿದೆ ಈ ಟೈಮಲ್ಲಿ. ಹಾಗೆಯೇ ಈ ಬಬಲ್ಸ್ ಎಲ್ಲ ಕರೆಕ್ಟಾಗಿ ಡೌನ್ ಆದಮೇಲೆ, ನಾವು ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಈ ರೀತಿಯಾಗಿ ಬೆಂಡೆಕಾಯಿನ ಚಿಪ್ಸ್ನ ಎತ್ತಿಟ್ಕೊಬೇಕಾಗುತ್ತೆ. ಈ ಥರ ಇದು ಮಾಡಿದರೆ ಜಾಲರಲ್ಲಿ ಕರ್ಮ್ ಅನ್ನೋ ಥರ ಸೌಂಡ್ ಬರುತ್ತೆ. ಆವಾಗ ನಾವು ಎತ್ತಿಟ್ಕೊಬೇಕಾಗುತ್ತೆ. ಇನ್ನೊಂದು ಬ್ಯಾಚ್ನು ಕೂಡ ನಾನು ಅದೇ ರೀತಿಯಾಗಿ ಹಾಕ್ಕೊತಾ ಇದ್ದೀನಿ. ನಾವು ಮೊದಲು ಹಾಕಬೇಕಾದ್ರೆ ಮಾತ್ರ ಐ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ, ಹಾಗೆಯೇ ಆ ರೀತಿ ಮಾಡೋದ್ರಿಂದ ಕರೆಕ್ಟಾಗಿ ಬೆಂಡೆಕಾಯಿ ಚಿಪ್ಸು ರೆಡಿಯಾಗುತ್ತೆ. ಹಾಗೆಯೇ ಇದು ಕೂಡ ರೆಡಿಯಾಗಿದೆ. ಹಾಗೆ ಇದನ್ನು ಕೂಡ ನಾನು ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಟೀ ಟೈಮ್ಗಾಗಿರ್ಬೋದು, ಹಾಗೆಯೇ ಇಲ್ಲ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಕೊಡೋಕ್ಕಾಗಿರ್ಬೋದು, ಒಂದು ಒಳ್ಳೆ ಬೆಸ್ಟು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈ ರೆಸಿಪಿನ. ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ರಂಜುವಳ್ಳಿ ಮನೆ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ಇವತ್ತಿನ ನನ್ನ ಬ್ಲಾಗ್ ಈ ರೀತಿ ಇತ್ತು. ನಿಮಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಕೂಡ ಬಾಯ್ ಅಂತ ಹೇಳ್ತಾ